ನಾನು ಈಗ ಶ್ರೀ ರವೀಂದ್ರ ಭಟ್ INK ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅದೇ ರೀತಿ ಪಂಡಿತ್ ರವೀಂದ್ರ ಯಾವಗಲ್ ಅವರು ಹಾಗೂ ಶ್ರೀ GL ಭಟ್ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೀನಿ. ದಯವಿಟ್ಟು ಬನ್ನಿ. ನಮ್ಮಿಬ್ಬರ ಎರಡು ಸಂಸ್ಥೆಯ ಪರವಾಗಿ ಪುಟ್ಟದಾದಂಥ ಪ್ರೀತಿಯಿಂದ ಗೌರವಿಸುವಂಥ ಒಂದು ಆತ್ಮೀಯ ಕ್ಷಣವನ್ನು ನಾವು ನೀವೆಲ್ಲ ಕಣ್ಣು ತುಂಬಿಕೊಳ್ಳೋಣ. ಪಂಡಿತ್ ರವೀಂದ್ರ ಯಾವಗಲ್ ಮತ್ತು GL ಭಟ್, ಗಣೇಶ್ L ಭಟ್ ಇವರನ್ನು ಒಟ್ಟಿಗೆ ಸನ್ಮಾನ ಮಾಡಬೇಕು ಅಂತ ನಾನು ಯಾಕೆ ಆಲೋಚನೆ ಮಾಡ್ಕೊಂಡು ಹೇಳಿದ್ರೂ ಒಂದು ಸಣ್ಣ ವಿಷಯ ಇದೆ. GL ಭಟ್ ಮತ್ತು ಯಾವಗಲ್ ಸರು ಒಂದು ಕಾಲದಲ್ಲಿ ಒಂದೇ ರೂಮ್ನಲ್ಲಿದ್ದು ಅವರು ಎಷ್ಟು ಒಂದು ನಿಕಟ ವ್ಯಕ್ತಿಗಳಂದರೆ ಇಬ್ಬರ ಜೀವನ ಅಷ್ಟು ಒಂದು ಹಾಸುಹೊಕ್ಕಾಗಿ ಒಬ್ರಿಗೊಬ್ಬರಿಗೆ ಅಂತ ಅವರ ಮಿತ್ರತ್ವ ನನ್ನ ಕಣ್ಣು ಮುಂದೆ ಹಲವಾರು ಸಲ ಬಂದು ಹೋಗಿದೆ. ಅವರಿಬ್ಬರು ಆ ಕಾಲದಲ್ಲಿ ಸೈಕಲ್ ಹೊಡ್ಕೊಂಡು ಓಡಾಡಿದಿಂದ ಹಿಡಿದು ಅವರು ಅನೇಕ ಕಥೆಗಳನ್ನು GL ಭಟ್ರು ಹೇಳಿದ್ದಾರೆ, ನಮ್ಮ ಯಾವಗಲ್ ಸರು ಹೇಳಿದ್ದಾರೆ. ಹಾಗಾಗಿ ನಾನು ಅವರಿಬ್ಬರನ್ನು ನಮ್ಮ ಕಲಾನಂದನ್ ಮತ್ತು ಸಪ್ತಕ ಸಂಸ್ಥೆಗೆ ಯಾಕೆ ಅವರನ್ನು ವಿಶೇಷವಾಗಿ ಯೋಚನೆ ಮಾಡಿದೆ ಅಂದರೆ, ಇಬ್ಬರು ಅವರವರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಎತ್ತರಕ್ಕೆ ಬೆಳೆದಿದ್ದಾರೆ. ಇಲ್ಲಿ ನಾನು ರವೀಂದ್ರ ಯಾವಗಲ್ ಪರಿಚಯ ನಾನು ಏನಂತ ಮಾಡಲಿ ನಿಮ್ಮ ಮುಂದೆ. ಎಷ್ಟು ಒಂದು ನನ್ನ ಆಂತರಿಕವಾದಂತಹ ನನ್ನ ಒಂದು ಅನಿಸಿಕೆ ಅಲ್ಲಿ ಇತ್ತು ಅಂತಂದರೆ, ನನ್ನದಾದಂಥ ಒಂದು ಅಪರೂಪದ ಭಾವನೆಗಳು ಅವರನ್ನು ಸನ್ಮಾನ ಮಾಡುವಂಥ ನನ್ನ ಈ ಹೆಜ್ಜೆಗೆ ಒಂದು ಹಂತದಲ್ಲಿ ಆ ಅಪರಿಮಿತವಾದಂಥ ಒಂದು ಅನಿಸಿಕೆಯೇ ಒಂದು ಸಣ್ಣ ವಿಷಯದಲ್ಲಿ ನಾನು ರವೀಂದ್ರ ಯಾವಗಲ್ ಅವರನ್ನು ಕ್ಷಮೆ ಕೇಳುವಂಗೆ ಸಹ ಆಗೋಯಿತು. ಅವರ ವಯಸ್ಸನ್ನು ನಾನು ಯಾವುದೋ ದೃಷ್ಟಿಯಲ್ಲಿ 70 ಅಂತ ಬರೆದುಬಿಟ್ಟೆ. ಅದು ಭಾಳ ದೊಡ್ಡ ತಪ್ಪದು. ಆದರೆ ಅದು ನನ್ನ ಒಂದು ವೈಯಕ್ತಿಕ ಅವ್ರ ಮೇಲೆ ಅಭಿಮಾನದ ಅತಿರೇಕದ ಅವಘಡ ಅದು ಅಂತ ನಾನು ನಿಮ್ಮೆಲ್ಲರ ಮುಂದೆ ನಮ್ಮ ಯಾವಗಲ್ರವರಿಗೆ 70 ಅಲ್ಲ 64. ಅವ್ರ 60ನೇ ವರ್ಷಕ್ಕೆ ನಾನೇ ಅವರನ್ನು ಕರೆದು ನಮ್ಮ ಅನಂತರಾಮ್ ಅವರು ಕರೆದು ಅವ್ರಿಗೆ ಸನ್ಮಾನ ಎಲ್ಲ ಮಾಡಿದ್ದೀನಿ. ಈಗ ಒಂದು 4 ವರ್ಷ ನಂಗೆ ನೆನಪಿತ್ತು. ಆದರೆ ಆ ಭಾವನೆಗಳ ಇದರಲ್ಲಿ ಅದು ಹೇಗೋ 70 ಅಂತ ಆಗೋಯ್ತು. ಇರಲಿ, ಅವರು 100 ವರ್ಷ ಇರಲಿ, ಬಾಳಲಿ. ಅದನ್ನು 100ನೇ ವರ್ಷಕ್ಕೂ ಮತ್ತು ನಾವು GL ಭಟ್ರಿಗೆ ಅವರಿಗೆ ನಾವೇ ಸನ್ಮಾನ ಮಾಡುವಾಗ ಆಗಲಿ ಅಂತ ಹೇಳ್ತಾ, ರವೀಂದ್ರ ಭಟ್ರು ಕಡೆ ಇರಲಿ, ನೀವೆಲ್ಲ ಇರಿ ಅಂತ ಹೇಳ್ತಾ, ನನ್ನ ಆ ಒಂದು ತಪ್ಪಿಗೆ ಅವರು ತಪ್ಪು ತಿಳ್ಕೊಳ್ಬಾರ್ದು ಅಂಥೇಳಿ ಅವ್ರ ಶಿಷ್ಯರಿಗೆಲ್ಲ ಸ್ವಲ್ಪ ಬೇಜಾರಾಯಿತು ಅಂತ ಕಾಣಿಸುತ್ತೆ. ಎಲ್ಲರೂ ನನ್ನ ತಪ್ಪನ್ನು ಮನ್ನಿಸಿ ಈಗ ನಾವು ಪಂಡಿತ್ ರವೀಂದ್ರ ಯಾವಗಲ್ ಅವ್ರನ್ನ ತಬಲಾ ವಿಷಯದಲ್ಲಿ ನೀವು ಅವ್ರು ಎಷ್ಟು ಕಾರ್ಯಕ್ರಮ ಕೇಳಿದೆವೋ, ಅವ್ರದ್ದು ಎಷ್ಟು ಸಂತೋಷ ಪಟ್ಕೊಂಡು ತಲೆ ತೂಗಿ ಆನಂದಿಸಿದೆವೋ ಅದು ಯಾರಿಗೂ ನೆನಪಿರ್ಲಿಕ್ಕಿಲ್ಲ. ಬೆಂಗಳೂರಿನವ್ರಿಗಂತೂ ಎಲ್ಲ ಇಡೀ ದೇಶದ ತುಂಬನೇ ನಾವಂತೂ ಹಲವಾರು ನನ್ನ ಸಪ್ತಕದ ವಿಶೇಷವಾದಂಥ ಕಾರ್ಯಕ್ರಮಗಳಲ್ಲಿ ಅವರನ್ನು ನಾನು ಆಹ್ವಾನಿಸಿದ್ದೇನೆ. ಆದರೆ ನಾನೀಗ ಹೇಳಬೇಕಾದ ವಿಷಯ, ಅವರು ವ್ಯಕ್ತಿಯಾಗಿ ಕಲಾವಿದನಲ್ಲದೆ ಇನ್ನೊಂದು ಮಕ್ಕಳಲ್ಲಿ ನೋಡಿದಾಗ ಅವರಲ್ಲಿರುವಂಥ ಒಂದು ಜನಾನುರಾಗಿಯಾದಂಥ ಇರಬೇಕಾದಂಥ ಕಲಾವಿದನಿಗೆ ಅವಶ್ಯ ಇರುವಂತಹ ಒಂದು ವಿಶೇಷ ಗುಣ ನನ್ನನ್ನು ಯಾವಾಗಲೂ ಆಕರ್ಷಣೆ ಮಾಡ್ತಾಯಿತ್ತು. ಸದಾ ಹಸನ್ಮುಖಿ, ಯಾವಾಗಲೂ ಸಿಟ್ಟು ಮಾಡೋದು ನಾನಂತೂ ನೋಡಿಲ್ಲ. ಎಷ್ಟು ಪ್ರೀತಿಯಿಂದ ಕರೆದು, ಆಯ್ತು ಆಗಡೆ ಬರ್ತೀನಿ, ಆ ದಿವಸ ಫ್ರೀಜ್ ನೋಡ್ತೀನಿ ತಡೀರಿ, ಒಂದೇ ಕ್ಷಣದಲ್ಲಿ ನನ್ನ ಯಾವ ಒಂದು ಕರೆಗೂ ಅವರು ಸಾಧ್ಯನೇ ಇಲ್ಲದಿದ್ದಾಗ ಮಾತ್ರ ಬಿಟ್ಟಿದ್ದಾರೆ. ಅದು ಹೊರತು ಅಷ್ಟು ಪ್ರೀತಿಯಿಂದ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ
ಕಲಾನಂದ ನಮ್ಮ ಮುಖ್ಯಸ್ಥೆ ಅಂತ ಶ್ರೀಮತಿ ಸುನೀತಾ ವೇಣುಗೋಪಾಲ್ ಅವರು ಹೇಳ್ತಾರೆ. ಅವರ ಕುಟುಂಬ ಅವರಿಗೆ ಅವ್ರು ನಡೆಸುವಂಥ ಸಂಗೀತ ಶಾಲೆ, ಅವ್ರು ನಡೆಯುವಂಥ ಹಲವಾರು ಕಾರ್ಯಕ್ರಮದಲ್ಲಿ ತಮ್ಮ ಮನೆಯ ಕಾರ್ಯಕ್ರಮದಂತೆ ಅಲ್ಲಿಗೆ ಬಂದು ಅವರು ಎಷ್ಟು ಸೌಜನ್ಯಯುತವಾಗಿ ನಮ್ಮೆಲ್ಲ ಒಂದು ಸಣ್ಣ ಸಣ್ಣ ವಿದ್ಯಾರ್ಥಿಗಳನ್ನ ಸಹ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಪ್ರೋತ್ಸಾಹಿಸ್ತಿದ್ರು. ಇವರು ಮತ್ತು ಇವ್ರ ಮಗ ನಯನ್ ಅಂಥೇಳಿ ತುಂಬ ಅವರು ಹೊಗಳ್ತಾಯಿದ್ರು. ಹಾಗಾಗಿ ಇವತ್ತು ನಮ್ಮ ಯಾವಗಲ್ರ ಸನ್ಮಾನದ ಒಂದು ಕ್ಷಣ. ಅದೇ ರೀತಿ ಗಣೇಶ್ ಭಟ್ ಅವರು ನನ್ನೂರಿನ ನಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಶ್ರೀ ಇಡಗುಂಜಿ ಮಹಾಗಣಪತಿಯ ಅರ್ಚಕ ಮನೆತನದವರು. ನಾವು ಭಾಳ ಒಂದು 50 ವರ್ಷದಿಂದನೇ ಅವರೆಲ್ಲ ಒಡನಾಟ ಇದೆ. ಇತ್ತೀಚೆಗಂತೂ ಅವರ ಕುಟುಂಬದ ತುಂಬ ಸ್ನೇಹ ನಮಗೆ ದೊರೆತಿದೆ. ಅವರ ಮಗಳು ನನ್ನ ಶ್ರೀಮತಿ ಗೀತಾ ಹೆಗಡೆಯವರಲ್ಲಿ ಸಂಗೀತ ಅಭ್ಯಾಸ ಮಾಡ್ತಾಯಿದ್ದಾರೆ. ಅವ್ರ ಮಗ ನಮ್ಮ ಸಪ್ತಕದ ಆಸ್ಥಾನ ವಿದ್ವಾನ್ ಕೌಶಿಕ್ ಭಟ್ ತುಂಬ ಸಂಗೀತಕ್ಕೆ ಅವರು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅವ್ರದ್ದೆಲ್ಲ ಅವರೇ ಮಾಡ್ತಾರೆ. ಇದಲ್ಲದೆ ಜಿ ಎಲ್ ಭಟ್ರ ಸಾಧನೆ ಹಾದಿಯನ್ನು ನಾನು ಸಣ್ಣದ್ದಾಗಿಂದ ನೋಡಿದ್ದೀನಿ. ಅವರು ಎಲ್ಲಿ ನಿಮ್ಮ ಸಾಗರದಲ್ಲಿ ಇದ್ದುಕೊಂಡು ಕಷ್ಟಪಟ್ಟು ಅಲ್ಲಿಂದ ಮುಂದೆ ಬೆಂಗಳೂರಿಗೆ ಬಂದು ಉರಿ ಬಿಸಿಲಿನಲ್ಲಿ ಆ ಕಲ್ಲು ಕೆತ್ತಿ ಅವರು ಪಟ್ಟ ಪಾಡು. ಆದರೆ ಇಂದು ಅವರನ್ನು ಜಗದ್ವಿಖ್ಯಾತಗೊಳಿಸಿದಂಥ ಒಂದು ವಿಷಯ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿಯನ್ನು ಕಡೆದು ಅದನ್ನು ಒಂದು ಇಡೀ ಜಗತ್ತೇ ತಿರುಗಿ ನೋಡುವಂತೆ ಮಾಡಿದಂಥ ಒಂದು ಶ್ರೇಯಸ್ಸು ಅವರಿಗೆ ಸಲ್ಲುತ್ತೆ. ಅವು ಈಗಾಗಲೇ ಅವರದ್ದು ಕೆತ್ತದಂಥ ಮೂರ್ತಿ ಇಡೀ ಪ್ರಪಂಚದಲ್ಲಿ ಎಲ್ಲಿ ಎಷ್ಟೋ ಕಡೆ ಇದೆ. ಅದೆಲ್ಲ ನೀವು ಹಲವಾರು ಕಡೆ ಇವೆಲ್ಲ ಅವ್ರ ಬಗ್ಗೆ ಹೇಳಿದ್ದೀರಿ, ಓದಿದ್ದೀರಿ. ಆದರೆ ನಾನು ಮಾಡುವಂತಹ ಈ ಸನ್ಮಾನ ಕಾರ್ಯಕ್ರಮ ಅವರಿಗೆ ಅಂದರೆ ನಮ್ಮವರೇ ಆಗಿ, ನನ್ನವರೇ ಆಗಿ, ನಮ್ಮ ಊರಿನವರೇ ಆಗಿ, ನಮ್ಮೆಲ್ಲ ಆರಾಧ್ಯ ದೇವರ ಒಂದು ಅರ್ಚಕರಾಗಿ. ಇವರ ಅಣ್ಣ ವಿಷ್ಣುಮೂರ್ತಿ ಭಟ್ ಅವರು ಹಾಗೆ ಮಹಾಪಂಡಿತರು, ಮಹಾವಿದ್ವಾಂಸರು, ಮಹಾಜ್ಯೋತಿಷಿಗಳು. ಆದರೆ ಅವರು ಹಾಗೆ ನಮ್ಮ ಕುಟುಂಬದ ಮೇಲೆ ಅಷ್ಟು ಇಡೀ ಒಂದು ಕುಟುಂಬ ನನಗೆ ಒಂದು ಬಾಂಧವ್ಯ ಅವರಲ್ಲಿದೆ. ಈ ಒಂದು ಪ್ರೀತಿಯಿಂದ ನಮ್ಮ ಜಿ ಎಲ್ ಭಟ್ರ ಸನ್ಮಾನ ನಡೀತಾ ಇದೆ. ನಮ್ಮ ಸನ್ಮಾನಕ್ಕೆ ಆಹ್ವಾನಿಸಿದಂಥ ಶ್ರೀ ರವೀಂದ್ರ ಭಟ್ ಐನ್ಕೈಯವರು ಅವರನ್ನು ನಾನು ಏನಂತ ಪರಿಚಯ ಮಾಡಲಿ. ದಿನ ಬೆಳಗಾದ ನೀವು ಅವರ ಪತ್ರಿಕೆಯಲ್ಲೋ ಅವರ ಬೇರೆ ಬೇರೆ ರೀತಿಯ ಒಂದು ವಿವಿಧ ರೀತಿಯಂಥ ಅವರ ಚಟುವಟಿಕೆಯಿಂದ ಅವರು ಚಿರಪರಿಚಿತರು, ಉತ್ತಮವಾದಂಥ ವಾಗ್ಮಿಗಳು. ಎಲ್ಲರಿಂದ ನನಗೆ ಅವರಿಗೆ ಸಾಮ್ಯ ಅಂದರೆ ಯಕ್ಷಗಾನ ಪ್ರಿಯ ಇಬ್ಬರು. ನಮ್ಮ ಮನೆಗೊಂದು ತಾಳಮದ್ದಲೆಗೆ ನಮ್ಮ ಮನೆಗೆ ಬಂದಿದ್ದರು ಅವರು ಉದ್ಘಾಟನೆ ಮಾಡಿ. ಅಂದರೆ ಆ ತಾಳಮದ್ದಲೆ ನಮ್ಮ ಮೇಲೆ ಉತ್ತರ ಕನ್ನಡದವರಿಗೆ ಅದೊಂದು ಭಾಳ ವಿಶೇಷ ಯಕ್ಷಗಾನದು. ಆ ಒಂದು ಪ್ರೀತಿಯನ್ನು ಇಟ್ಕೊಂಡು ಇವತ್ತು ನನ್ನ ಕರೆಗೆ ಹೋಗ್ಬಿಟ್ಟು ಬಂದು ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದಾರೆ. ಈಗ ನಾವು ಅತ್ಯಂತ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಪುಟ್ಟದಾದಂತಹ ನಮ್ಮ ಎರಡೂ ಸಂಸ್ಥೆಯವರ ಪರವಾಗಿ ನಾವು ನೇರವಾಗಿ ನಮ್ಮ ಜಿ ಎಲ್ ಭಟ್ರನ್ನ ಮತ್ತು ರವೀಂದ್ರ ಯಾವಗಲನ್ನು ಸನ್ಮಾನಿಸಬೇಕಂತ ನಮ್ಮ ರವೀಂದ್ರ ಭಟ್ರ ಹತ್ರ ಕೇಳ್ಕೊಳ್ತೀನಿ. ನೇರವಾಗಿ ಅವ್ರ ಸನ್ಮಾನ ಆದಮೇಲೆ ಅವರನ್ನು ನಾವು ಮಾತಾಡಿಸೋಣ. ಹೆಚ್ಚು ಮುಂದೆ ಮತ್ತು ಸಂಗೀತ ಇರೋದ್ರಿಂದ ನಾವು ಮಿತವಾದಂಥ ವೇಳೆಯಲ್ಲಿ ಇದನ್ನು ಮುಗಿಸೋಣ ಅಂತ ನನಗೆ ನಿಮ್ಮೆಲ್ಲರನ್ನ ಈಗ ಆ ಸನ್ಮಾನಕ್ಕೆ ಸಾಕ್ಷಿಯಾಗಿ ಅಂತ ವಿನಂತಿಸ್ತಾ ಇದ್ದೀನಿ.
ಶ್ರೀ ರವೀಂದ್ರ ಭಟ್ ಎನ್.ಕೆ. ಅವರು ಸನ್ಮಾನ ಮಾಡಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಬೇಕಂತ ವಿನಂತಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸಪ್ತಕ ಮತ್ತು ಕಲಾನಂದನಂ ಸಂಯುಕ್ತ ಆಶ್ರಯದಲ್ಲಿ ಗಣೇಶ್ ಭಟ್ರಿಗೆ ಮತ್ತು ರವೀಂದ್ರ ಯಾವಗಲ್ ಅವರಿಗೆ ಸನ್ಮಾನ. ಈ ಸನ್ಮಾನ ಮಾಡುವ ಯಾವ ಯೋಗ್ಯತೆಯೂ ನನಗಿಲ್ಲ. ಜಿ ಎಸ್ ಹೆಗಡೆಯವರು ರವೀಂದ್ರ ಯಾವಗಲ್ಲಿಗೆ 64 ಇದ್ದರು 70 ಹೆಂಗೆ ಮಾಡಿದರೋ ಹಾಗೆ ಈ ಸನ್ಮಾನಕ್ಕೆ ರವೀಂದ್ರ ಭಟ್ರು ಕರೆದಿದ್ದು ಕೂಡ ಅದೇ ರೀತಿಯ ತಪ್ಪು ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಸಂಗೀತದ ಬಗ್ಗೆ ಆಗಲಿ ಶಿಲ್ಪಕಲೆ ಬಗ್ಗೆ ಆಗಲಿ ನನಗೇನೂ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಗಣೇಶ್ ಭಟ್ರು ನಮ್ಮ ಜಿಲ್ಲೆಯವರು, ನಮ್ಮ ಊರಿನವರು, ನಮ್ಮ ಆರಾಧ್ಯ ದೇವ ಇಡಗುಂಜಿಯ ಪೂಜೆ ಮಾಡುವ ಅರ್ಚಕರ ಕುಟುಂಬದಿಂದ ಬಂದವರು. ಆ ಕಾರಣಕ್ಕಾಗಿ ನನಗೆ ಒಂದು ದೈವಾನುಗ್ರಹ ಸಂಬಂಧ ಇದೆ ಅಂತ ಒಪ್ಕೋಬೋದೇನು. ರವೀಂದ್ರ ಯಾವಗಲ್ ಬಗ್ಗೆ ಅವರು 70 ವರ್ಷ ಅಂತೇಳಿ ಹಾಕಿದ್ರು, ನಾನೇನು ಅದನ್ನು ಡೌಟ್ ಪಡಲಿಲ್ಲ. ಯಾಕೆ ಡೌಟ್ ಪಡಲಿಲ್ಲ ಕೇಳಿದ್ರೆ, ನಾನು ಚಿಕ್ಕವಿದ್ದಾಗಿಂದನೂ ರವೀಂದ್ರ ಯಾವಗಲ್ ಅವ್ರ ಹೆಸರು ಕೇಳ್ತಾ ಇದ್ದೆ. ಆ ಕಾರಣಕ್ಕಾಗಿ ಅವ್ರಿಗೆ 70 ಆಗಿರ್ಬೋದು ಅಂತ ಅಂದ್ಕೊಂಡೆ. ಹಾಗಾಗಿ ಬಹುತೇಕ ಅವ್ರು ನೀವು ತಿದ್ದುಪಡಿ ಅಲ್ಲದೆ ಹೋದರೂ ಕೂಡ ಭಾಳಷ್ಟು ಜನ ಅದನ್ನೇನು ತಪ್ಪಾಗಿ ತಿಳ್ಕೊಳ್ತಿರ್ಲಿಲ್ಲ ಅನ್ನೋದು ನನ್ನ ಭಾವನೆ. ಆದರೂ ಜಿ ಎಸ್ ಹೆಗಡೆ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು. ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ರು ಅಂತ ಅಂದ್ಕೊಂಡಿದ್ದೇನೆ ನಾನು. ಪ್ರತಿ ತಿಂಗಳಿಗೆ ಒಂದು 4-5 ಕಾರ್ಯಕ್ರಮ ಮಾಡ್ತಾರೆ ಅವರು. ರಾಜ್ಯದ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅವ್ರದ್ದು ಸಪ್ತಕ ಸಂಗೀತ ಕಾರ್ಯಕ್ರಮ ಇದ್ದೇ ಇರುತ್ತೆ. ಇಷ್ಟು ನಿರಂತರವಾಗಿ ಕಾರ್ಯಕ್ರಮ ಮಾಡುವ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೋಡಲಿಲ್ಲ. ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತೇಳಿ ಒಪ್ಕೊಂಡಿದ್ದ ಕಾರಣ ಏನು ಅಂತಂದರೆ, ಇದರ ಹಕೀಕತ್ತೇನು ಅಂತ ತಿಳ್ಕೊಳ್ಳೋದಕ್ಕಾಗಿ ಬಂದಿದ್ದಿಲ್ಲಿಗೆ. ಯಾಕೆಂತಂದರೆ ನಾವೆಲ್ಲ ಒಂದೊಂದು ಕಾರ್ಯಕ್ರಮ ಮಾಡುವಾಗಲೇ ಎಷ್ಟೆಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನು ಬ್ಯಾಂಕ್ನಲ್ಲಿ ಇದ್ದವರಿಗೆ ಹಿಂಗೆ ನಿವೃತ್ತಿ ಆದಮೇಲೂ ಇಷ್ಟೆಲ್ಲ ಕಾರ್ಯಕ್ರಮ ಮಾಡುವ ಶಕ್ತಿ ಇರುತ್ತೆ ಅಂತ ಗೊತ್ತಾಗಿದ್ದೆ ನಿಮ್ಮನ್ನು ನೋಡಿ. ಅಲ್ಲಿವರೆಗೆ ಗೊತ್ತಿರಲಿಲ್ಲ ನಾನು. ಇನ್ನೂ ಒಂದು ಕಾರಣ ಇದೆ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ. ಈಗ ಪತ್ರಕರ್ತನಾಗಿ ನನ್ನ ಕಿವಿಯ ಮೇಲೆ ಬೀಳುವ ಸಂಗೀತ ಬೇರೆ. ಚುನಾವಣೆ ಸಂದರ್ಭದಲ್ಲಿ ಎಷ್ಟು ಒಳ್ಳೊಳ್ಳೆ ಸಂಗೀತಗಳು ಕೇಳ್ತಾ ಇದ್ದೇನೆ ನಾನು. ಒಬ್ಬೊಬ್ಬರು ಎಂತೆಂಥ ಘರಾಣೆಗಳನ್ನು ಹರಿಸ್ತಾ ಇದ್ದಾರೆ ಅಂತಂದರೆ, ಈ ಸಂಗೀತ ಇಲ್ಲಿ ವೇದಿಕೆಯಲ್ಲಿ ನೀವೆಲ್ಲ ಏನು ಸಂಗೀತಗಾರರು ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ಸಡ್ಡು ಹೊಡಿತಾ ಇದ್ದಾರೆ ಅವರು. ಅಷ್ಟು ಅದ್ಭುತವಾದ ಸಂಗೀತ. ಆ ಕರ್ಕಶ ಕೇಳಿ ಕೇಳಿ ಒಂದು ಸ್ವಲ್ಪ ಹೊತ್ತಾದರೂ ನಾವು ಈ ಕಿವಿಯನ್ನು ಶುದ್ಧ ಮಾಡ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಬಂದೆ ಇಲ್ಲಿ. ಅದು ಆಗತ್ತೆ ಅನ್ನೋದು ನನ್ನ ನಂಬಿಕೆ. ಈಗ ಭೀಮಸೇನ್ ಜೋಶಿ ಅವರ ಮೊಮ್ಮಗನ ಹಾಡನ್ನು ಕೇಳಿದ ಮೇಲೆ ಈಗ ಸ್ವಲ್ಪ ನನ್ನ BP ಕೂಡ ಇಳಿದಿದೆ. ಯಾಕಂದ್ರೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಶುರು ಅದಕ್ಕೊಂದು ಶಕ್ತಿ ಬೇಕು ನನಗೆ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬರುವ ಹಾಗೆ ಮಾಡಿದ ಜಿ ಎಸ್ ಹೆಗಡೆ ಅವರಿಗೆ ನಾನು ವಂದಿಸ್ತೇನೆ. ಗಣೇಶ್ ಭಟ್ರು ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಲ್ಪಿ. ಯುರೋಪಿಯನ್ ಕಂಟ್ರಿಯಲ್ಲೆಲ್ಲ ಹೋಗಿ ಪಾಠ ಮಾಡ್ತಾರೆ ಅವರು. ರವೀಂದ್ರ ಯಾವಗಲ್ಲು ಅಂತಾರಾಷ್ಟ್ರೀಯ ಖ್ಯಾತಿಯ ತಬಲಾ ವಾದಕರು. ನಾನು ಅವರ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೇಳಿದ್ದೇನೆ. ಸಂಗೀತ ಕೇಳುಗನಾಗಿ ಗೊತ್ತು ನನಗೆ. ಅಷ್ಟು ಬಿಟ್ಟರೆ ಒಳ್ಳೆ ಸಂಗೀತ ಕೆಟ್ಟ ಸಂಗೀತ ಅಂತೆಲ್ಲ ನನ್ನ ಹತ್ರಕ್ಕೇನು ಈ ರಾಗ ಯಾವ ರಾಗ ಅಂತೆಲ್ಲ ಕೇಳಿದರೆ ನನಗೇನು ಗೊತ್ತಾಗಲ್ಲ. ಕಿವಿಗೆ ಯಾವುದು ಇಂಪಾಗಿ ಕೇಳಿಸುತ್ತೋ ಅವೆಲ್ಲವೂ ಒಳ್ಳೆಯ ಸಂಗೀತ ಅಂತ ನಂಬಿಕೊಂಡವನು ನಾನು. ಯಾವುದು ಕರ್ಕಶ ಆಗುತ್ತೋ ಅದು ಒಳ್ಳೆಯ ಸಂಗೀತ ಅಲ್ಲ ಅಷ್ಟೆ. ಆ ಕಾರಣಕ್ಕಾಗಿ ಇಬ್ಬರನ್ನು ಅಭಿನಂದಿಸ್ತಾ, ಜಿ ಎಸ್ ಹೆಗಡೆ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅವ್ರು 100ನೇ ವರ್ಷಕ್ಕೆ ರವೀಂದ್ರ ಭಟ್ರು ಬರಬೇಕು ಅಂತೇಳಿ. ಹಾಗೆ ಬರುವಂತಾಗಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಪಂಡಿತ್ ರವೀಂದ್ರ ಯಾವಗಲ್ ಅವರು ಒಂದೆರಡು ಮಾತಾಡಬೇಕು ಅಂತ ಅವ್ರು ಹೇಳ್ತಾರೆ. ತನ್ನ ಮಾತಾಡ್ಲಿಕ್ಕೆ ಬರೋದಿಲ್ಲ, ನುಡಿಸ್ತೀನಿ ಅಂತಾರೆ. ಆದರೂ ನಮ್ಮನ್ನೆಲ್ಲ ಪ್ರೀತಿಯಿಂದ ಅವ್ರ ಹತ್ರ ನಾನು ಆಶೀರ್ವಾದ ಕೇಳುವಾಗಿಲ್ಲ, ಅವರಿಂದ ತುಂಬ ದೊಡ್ಡವನು. ಆದರೆ ಒಂದು ಪ್ರೀತಿಯಿಂದ ನಮ್ಮನ್ನು ಮಾತಾಡಬೇಕಂತ ಅವ್ರನ್ನ ಕೇಳ್ಕೊಳ್ತೀನಿ.
ಎಲ್ಲರಿಗೂ ನಮಸ್ಕಾರ. ನನಗೆ ಮಾತಾಡೋಕ್ಕೆ ಬರೋದಿಲ್ಲ ಅಂತ ಅವ್ರು ಹೇಳಿಬಿಟ್ರು ಫಸ್ಟೇ. ಅಲ್ಲ, ಕರೆಕ್ಟ್ ಅದು 100%. ಆದರೆ ಇವತ್ತು ನನಗೆ ಭಾಳ ಒಂದು ದೊಡ್ಡ ಸರ್ಟಿಫಿಕೇಟ್ ಸಿಕ್ಕದು. ಏನಂದರೆ ಸಪ್ತಕದವರು GS ಹೆಗಡೆಯವರು ಕರೆಯೋದು ಎದಕ್ಕಂದರೆ ನಾವು ಬಾರಿಸ್ತೀವಂತ, ನಾವು ತಬಲ ಬಾರಿಸ್ತೀವಿ ಅಥವಾ ಚಲೋ ಬಾರಿಸ್ತಾನ ಅಂತ ಅಂದ್ಕೊಂಡು ಕರೀತಾರೆ. ಇವತ್ತು ಅವ್ರು ಪ್ರಾಮಿಸರಿ ನೋಟ್ ಬರೆದು ಕೊಟ್ರು. ನನಗೆ 70 ವರ್ಷ ತನಕ ನಾವು ಬಾರಿಸ್ತಿರ್ತೀನಿ. ಯಾಕಂದರೆ ಇವತ್ತು 70 ಅಂತ ತಿಳ್ಕೊಂಡು ಕರೆದು ಬಿಟ್ಟಾರ ಅವರು. ನಾ 70ನೇ ವರ್ಷ ತನಕ ನಾನು ಬಾರಿಸ್ತೀನಿ, ಚಲೋ ಬಾರಿಸ್ತೀನಿ. ಅದೊಂದು ಪ್ರಾಮಿಸರಿ ನೋಟ್ ಸಿಕ್ತು ನನಗೆ. 70ರ ತನಕ ಚಲೋ ಬಾರಿಸಿದ್ರೆ ಮುಂದೊಂದು ಸ್ವಲ್ಪ ಎಳಿಬೋದು, ದೇವ್ರ ದಯ ಇದ್ದರೆ. ಅದಕ್ಕೆ ನಂಗೆ ಖುಷಿ ಆಗ್ಯದ. ಅವ್ರೇನು 70 ವರ್ಷ ನನಗೆ ಅಂದ್ರೆ ಏನು ದೊಡ್ಡದೇನು ತಪ್ಪೇನಲ್ಲ, ಆಶೀರ್ವಾದನೂ ಹೌದು. 70 ವರ್ಷ ತನಕ ನೀವು ಬಾರಿಸ್ಬೇಕು ಅಂತ ಹೇಳಿದಂಗೂ ಆಯ್ತು. ಇರಲಿ, ಅದೊಂದು ನನಗೆ ಆಶೀರ್ವಾದ ಅಂತ ತಿಳ್ಕೊತೀನಿ. ಇನ್ನು ನನಗೆ ವೈಯಕ್ತಿಕವಾಗಿ ಭಾಳ ಸಂತೋಷ ಆಗೋದೇನೆಂದರೆ, ನಮ್ಮ ಅಗದಿ ಆತ್ಮೀಯ ಮಿತ್ರ ನಮ್ಮ JL ಭಟ್ರು ಎಲ್ಲಿ ಅವ್ರು ಹೇಳಿದ್ರು, ನಾವು ಒಂದೇ ರೂಮ್ನಾಗ ಇದ್ವಿ ಅಲ್ಲ, ಅವ್ರು ಈ ಲೆವೆಲ್ಲಿಗೆ ಬೆಳೆದಿದ್ದಾರಲ್ಲ, ಅದು ನನಗೆ ಯಾವತ್ತೂ ಹೆಮ್ಮೆ ಆಗುವಂಥ ವಿಷಯ. ಅಯೋಧ್ಯದೊಳಗೆ ಅವರು ಮಾಡಿದ್ದ ಶಿಲ್ಪ, ಅದಕ್ಕೆ ರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಆಗಿತ್ತಂದ್ರೆ ನಮ್ಗೆ ಇನ್ನೂ ಖುಷಿಯಾಗಿರೋದು. ಇರಲಿ, ಆದ್ರೂ ಅಲ್ಲಿ ತನಕ ನಮ್ಮ ಅಗದಿ ಆತ್ಮೀಯ ಮಿತ್ರ ಅಲ್ಲಿ ತನಕ ಬೆಳೆದಾರಲ್ಲ, ಇಡೀ ದೇಶ ನೋಡುವಂಗೆ ಆದ್ರಲ್ಲ ಅಂಥೇಳಿ ನನಗೆ ಭಾಳ ಖುಷಿ. ಅವ್ರ ಜೊತೆ ನನ್ನನ್ನು ಸನ್ಮಾನ ಮಾಡಿದ್ರಲ್ಲ ಅಂತ ಅದು ಒಂದು ಖುಷಿ. ನಮ್ಮ GS ಹೆಗಡೆ ಅವರಿಗೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. 70 ವರ್ಷ ತನಕ ನಾವು ಬಾರಿಸ್ತೀನಿ. ಥ್ಯಾಂಕ್ ಯು. ಗಣೇಶ್ ಭಟ್ರು ಇಡಗುಂಜಿಲಾದರೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದ ಮಾಡಿ ಅಂತ ಹೇಳ್ಬೋದಿತ್ತು. ಇಲ್ಲಿ ಅದಲ್ಲ, ಇಲ್ಲಿ ಆತ್ಮೀಯತೆಯಿಂದ 4 ಮಾತಾಡಿದ ಒಂದು ಹತ್ರ ನಮ್ಮ JL ಭಟ್ ಅವ್ರ ಹತ್ರ ಕೇಳ್ಕೋತೀನಿ. ನಿಮ್ಮೆಲ್ಲರ ಮುಂದೆ ಅವರ ಒಂದು ಪ್ರಯಾಣದ ತುಂಬ ಮಾತಾಡಲಿಕ್ಕೆ ಅವರಿಗೂ ಇವತ್ತು ಈ ಅವಕಾಶ ಅಲ್ಲ ಅವ್ರದ್ದು. ಯಾಕೆಂದರೆ ಅವರನ್ನು ಕರೆದು ಮಾತಾಡಿಸುವ ವಿಷಯಗಳು ತುಂಬ ಇದೆ. ಅವ್ರ ಮೊನ್ನೆ ಇದೇ ವೇದಿಕೆಯಲ್ಲಿ ಅವರಿಗೆ ನಮ್ಮ ಹವ್ಯಕ ಸಂಸ್ಥಾಪನಾ ಉತ್ಸವದಲ್ಲಿ ಸನ್ಮಾನ ಆಗಿತ್ತು. ಆಯುಷ್ ಅವರು ಹೇಳಿದರು, ಅದೊಂದು ಬೇರೆಯ ಒಂಥರ ಸೆಮಿನಾರ್ ಮಾಡಿದಷ್ಟು ಮಾತಾಡುವಷ್ಟು ವಿಷಯ ಇದೆ ಅಂತ. ಆದರೆ ನನ್ನ ಈ ಸಪ್ತಕ ಸಂಸ್ಥೆ ಅಥವಾ ನನ್ನ ಮತ್ತು ಕಲಾನಂದಮ ಸಂಸ್ಥೆಯ ಈ ಕಾರ್ಯಕ್ರಮದಲ್ಲಿ ಅವ್ರದ್ದಾದಂಥ 4 ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋಬೇಕಂತ JL ಭಟ್ರನ್ನು ಕೇಳ್ಕೊಳ್ತೀನಿ. ನನ್ನೆಲ್ಲ ಸನಾತನೀಯ ಬಂಧು ಭಗಿನಿಯರಿಗೆ ನಮಸ್ಕಾರಗಳು. ವೇದಿಕೆಯ ಮೇಲಿರುವಂತಹ ಶ್ರೀಯುತ ರವೀಂದ್ರ ದ್ವಯರೇ, ಅಣ್ಣ GS ಹೆಗಡೆಯವರೇ, ಹಾಗೂ ಅಕ್ಕ ನಮ್ಮ ಕಲಾನಂದನಂ ಸಂಸ್ಥೆಯ ವ್ಯಾವಹಾರಿಕ ಅಧಿಕಾರವನ್ನು ನೋಡ್ಕೊಳ್ತಾ ಇರುವಂತಹ ಸುನೀತಾ ಅವರೇ, ನನ್ನೆಲ್ಲ ಆತ್ಮೀಯ ಮಿತ್ರರೇ, ಹಿರಿಯರೇ, ಕಿರಿಯರೇ, ಬಂಧು ಭಗಿನಿಯರೇ, ಇವತ್ತು ಮಾತಾಡುವಂತಹದ್ದು ಏನೂ ಇಲ್ಲ. ಇಲ್ಲಿ ನಾವು ಸಂಗೀತ ಕೇಳೋದಕ್ಕೆ ಬಂದಿದ್ದೀವಿ. ಅವರು ಹೇಳಿದ ಹಾಗೇ ಸಂಗೀತವನ್ನು ಕೇಳೋಣ, ಆನಂದಿಸೋಣ. ಕಳೆದ 1 ಗಂಟೆ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸ್ವಲ್ಪ ಸಂಸ್ಕಾರ, ಸಂಗೀತ ಕೇಳುವ ಸಂಸ್ಕಾರ ಇರೋದರಿಂದ ತಾವೆಲ್ಲರೂ ಸಂಗೀತದ ಸವಿಯನ್ನು ಅನುಭವಿಸೋದಕ್ಕೆ ಬಂದಿದ್ದೀವಿ, ಅನುಭವಿಸೋಣಂತೆ. ಆದರೆ ಸಾಂಪ್ರದಾಯಿಕವಾಗಿ 2 ಮಾತನ್ನು ಆಡಲೇಬೇಕಾದ್ದು ಒಂದು ಸಾಂಪ್ರದಾಯಿಕವಾಗಿ ಅಂತ ಹೇಳಿದ್ರಿಂದ 2 ಮಾತನ್ನು ಆಡದೆ ಹೋದರೆ ನೀವು ನನಗೆ ಮಾತು ಬರೋಲ್ಲ ಅಂದ್ಕೊಂಡ್ಬಿಟ್ರೆ ಕಷ್ಟ ಅಂತ 2 ಮಾತಾಡೋ ಪ್ರಯತ್ನ ಮಾಡ್ತೇನೆ. ಇವತ್ತಿನ ಈ
ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ಹತ್ತಿ ತೂಗುವಲ್ಲಿ ಸೊಳ್ಳೆಗೇನು ಕೆಲಸ ಅಂತ. ಸಂಗೀತದ ಕಾರ್ಯಕ್ರಮ ಶಿಲ್ಪಕಲೆಗೆ ಸಂಬಂಧಪಟ್ಟದ್ದೇನೋ ಅಂತ ಅಂದ್ಕೋಬಾರ್ದು. ಆದರೆ ಹತ್ತಿಗೂ ಸೊಳ್ಳೆಗೂ ಒಂದು ಸಂಬಂಧ ಇದೆ ಅಂತ ಅನ್ನೋದನ್ನು ನಾ ಈ ಮುಂದಿನ 2 ಮಾತುಗಳಲ್ಲಿ ಹೇಳೋ ಪ್ರಯತ್ನ ಮಾಡ್ತೇನೆ. ಯಾಕೆ ಅಂತಂದರೆ, ಈ ಲಲಿತ ಕಲೆಗಳಿದೆಯಲ್ಲ, ಈ ಎಲ್ಲ ಲಲಿತ ಕಲೆಗಳು ಕೂಡ ಒಂದು ಮರದ ಬೇರೆ ಬೇರೆ ದಿಕ್ಕಿನಲ್ಲಿ ಇರುವಂತಹ ರೆಂಬೆಗಳಂತೆ ಇರುವಂತಹದ್ದು. ಶಾಸ್ತ್ರೀಯ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಗೀತ ಇರ್ಬೋದು, ವಾದ್ಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಯಕ್ಷಗಾನ, ಎಲ್ಲ ರೀತಿಯ ಕಲೆಗಳ ಮೂಲ ಸತ್ವ ಒಂದೇ. ನಮ್ಮಲ್ಲಿ ಅನೇಕ ಶೈಲಿಗಳಿದೆ. ಹೊಯ್ಸಳ, ಚೋಳ, ಚಾಲುಕ್ಯ, ಗಂಗಾ, ಕದಂಬ, ರಾಷ್ಟ್ರಕೂಟ, ವಿಜಯನಗರ, ಹೀಗೆ. ಇವರಲ್ಲಿಯೂ ಆಗ್ರಾ ಘರಾನ, ಜೈಪುರ ಘರಾನ, ಗ್ವಾಲಿಯರ್ ಘರಾನ, ಪಟಿಯಾಲ ಘರಾನ, ಹೀಗೆ ಹಲವಾರು ಶೈಲಿಗಳು. ಅಂದರೆ ಎಲ್ಲ ಲಕ್ಷಣಗಳು ಶಾಸ್ತ್ರೀಯವಾಗಿ ಇರುವಂತಹ ಒಂದೇ ವಿಧಿವಿಧಾನಗಳನ್ನು ಹೊಂದಿ ಬೆಳೆದು ಬಂದಂಥದ್ದು. ಇದು ಭಾರತೀಯ ಮೂಲ ಸಂಸ್ಕೃತಿ. ಈ ಭಾರತೀಯ ಕಲೆ ಪ್ರಕಾರಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ವಿದೇಶಿಗರು ನೋಡ್ತಾರೆ. ಇಡೀ ಪ್ರಪಂಚ ಭಾರತವನ್ನು ವಿಶ್ವಗುರು ಅಂತ ಕರೆದು ಗೌರವಿಸುವುದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ಶಾಸ್ತ್ರೀಯವಾದ ಕಲಾ ಸಂಬಂಧಗಳಿಂದ ಕೂಡಿದಂತಹ, ಭದ್ರವಾಗಿ ಅವಿಚ್ಛಿನ್ನವಾಗಿ ನಡೆದು ಬಂದಂತಹ ಈ ಸನಾತನ ಸಂಸ್ಕೃತಿ ಇದೆಯಲ್ಲ, ವೈದಿಕ ಪರಂಪರೆ, ಇವತ್ತಿಗೆ ಆಚರಣೆಯಲ್ಲಿರುವಂತಹದ್ದು. 5,000 ವರ್ಷಗಳಿಂದ ಹೆಚ್ಚು ಕಡಿಮೆ 46 ಸಂಸ್ಕೃತಿಗಳು ಪ್ರಪಂಚದಲ್ಲಿ ಅಳಿದು ಹೋದರೆ ಒಂದೇ ಒಂದು ಸಂಸ್ಕೃತಿ ನೀವು ಇವತ್ತಿಗೂ ಆಚರಣೆಯಲ್ಲಿರುವಂತಹದ್ದನ್ನು ನೋಡ್ತೀರಿ. ಈ ಆಚರಣೆಗೆ ಸಾಕ್ಷಿ ಕೊಟ್ಟಂತಹದ್ದು ಭಾರತೀಯ ದೇವಾಲಯಗಳು, ಮೂರ್ತಿ ಶಿಲ್ಪಗಳು. ಈ ಮೂರ್ತಿ ಶಿಲ್ಪಗಳನ್ನು ಮತ್ತು ಭಾರತೀಯ ಸಂಸ್ಕೃತಿಯನ್ನು, ಕಲೆಯನ್ನು ಬೆಳೆಸ್ತಾ ತನ್ಮೂಲಕ ನಾವು ಬೆಳಿತೀವಿ. ಈಗ ಇಲ್ಲಿ ಜೆ ಹೆಗಡೆಯವರು ನನ್ನನ್ನು ಕರೆದು ಗೌರವಿಸುವುದಕ್ಕೆ ಮುಖ್ಯ ಉದ್ದೇಶ ನನ್ನೊಳಗಡೆ ಇರುವಂತಹ ಒಂದು ಸ್ವಲ್ಪ ಪ್ರಮಾಣದ ಗುರುಗಳು ಕೊಟ್ಟ ಭಿಕ್ಷೆ, ಆ ಕಲೆಯಿಂದ ಇಡೀ ಪ್ರಪಂಚ ನನ್ನನ್ನು ಗುರುತಿಸುವಂತೆ ಆಯಿತು. ಹಾಗೆ ಈ ಕಲೆಯೇ ದೊಡ್ಡದು ಹೊರತಾಗಿ ಕಲಾವಿದ ದೊಡ್ಡವನಲ್ಲ. ಆ ಕಲೆ ಎಷ್ಟು ಪ್ರಮಾಣದಲ್ಲಿ ಬೆಳ್ಕೊಂಡು ಹೋಗ್ತದೋ ಆ ಕ್ಷೇತ್ರ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಈ ಕ್ಷೇತ್ರಕ್ಕೆ ಸಾವಿಲ್ಲ, ಆದರೆ ಕಲಾವಿದನಿಗೆ ಸಾವಿರಬಹುದು, ಆಯುಷ್ಯ ಹೆಚ್ಚು ಕಡಿಮೆ ಇರಬಹುದು. ಪ್ರಾಯಶಃ 2023 ಅಂತಂದರೆ 2, 2, 4, 3, 7 ಸಂಖ್ಯೆ. ನಾನು ಮಾಡಿದ ಶಿಲ್ಪ 7 ಅಡಿ ಎತ್ತರದ ಶಿಲ್ಪವಾಗಿತ್ತು. 7 ಅಡಿ 4 ಇಂಚು ಇತ್ತು. ರಾಮ ಅಂದ್ರೇ 7, ರ ಅಂದರೆ 5, ರ ಅಂದರೆ 2, ಯ ರ, ಮ ಅಂದರೆ 5, 5, 2 ಸೇರಿ 7 ಬರುವಂತಹದ್ದು. 7ನೇ ಅವತಾರಿಯಾದಂತಹ ರಾಮ 700 ವರ್ಷಗಳ ನಂತರ ಮತ್ತೆ ಪುನಃ ಪ್ರತಿಷ್ಠಾಪನೆಯಾಗಿದೆ. 700ನೇ ವರ್ಷದ ಸಂದರ್ಭದಲ್ಲಿ ಈ ಧರ್ಮಕರ್ಮ ಸಂಯೋಗದ ಸಂಬಂಧವನ್ನು ನೋಡಿ, 7 ಜನ ಸಹಪಾಠಿಗಳು, ನನ್ನ ಸಹ ಶಿಷ್ಯರೊಂದಿಗೆ ನಾನು ಆ ಶಿಲ್ಪವನ್ನು ನಿರ್ಮಾಣ ಮಾಡಿದೆ 7 ತಿಂಗಳುಗಳ ಕಾಲ. ಅದಕ್ಕೆ ಪೂರಕವಾಗಿ ಈಗ 7ನೇ ಅಕ್ಷರವಾದಂತಹ ಸಪ್ತಕ, ಅದು 7. ಹೇಗೆ ಸಂಬಂಧಗಳು ಕೂಡಿ ಬರ್ತದೆ, ಹೇಗೆ ಬೆಳ್ಕೊಂಡು ಬರ್ತದೆ ಅನ್ನೋದಕ್ಕೆ ಇವೆಲ್ಲ ಮುಖ್ಯವಾದ ಉದಾಹರಣೆಗಳು. ಹೀಗೆ ಈ 7ರಲ್ಲಿ ಏನೋ ಒಂದು ವಿಶೇಷ ಇದೆ ಅನ್ನುವಂಥದ್ದಂತೂ ಸತ್ಯ. ಯಾಕೆಂತಂದರೆ ಆದರ್ಶ ರಾಮನಾದಂತಹ ಆ ಅಯೋಧ್ಯೆಯ ರಾಮ ಹುಟ್ಟಿ ಬಂದಂತಹದ್ದು. ಹೀಗೆ ಅನೇಕ ವಿವರಗಳನ್ನು ಹೇಳ್ತಾ ಹೋದರೆ ಬಹಳ ಹೊತ್ತು ಮಾತಾಡ್ಬೋದು. ಆದರೆ ಈ ಸಪ್ತಕ, ಯಾವ 7ರ ಸಪ್ತಕ ಏಳ್ತಾ ಇದೆಯಲ್ಲ, ಇಷ್ಟು ವರ್ಷಗಳಿಂದ ಎದ್ದು ಪ್ರಪಂಚದಲ್ಲಿ ಸಂಗೀತಕ್ಕೆ ಒಂದು ಒಳ್ಳೆಯ ವರದಾನವಾಗಿ ಬಂದಿದೆ ಇದು. ಈ ಸಪ್ತಕ ಪ್ರಾಯಶಃ ಊರಿಗೊಂದೊಂದು ಇದ್ದಿದ್ದರೆ ನಮ್ಮ ದೇಶದ ಸಂಸ್ಕೃತಿ ಯಾವ ಮಟ್ಟದಲ್ಲಿರ್ತಿತ್ತು ಅಂತ. ಅದಕ್ಕೆ ಜಿ ಎಸ್ ಹೆಗಡೆಯವರು ಆದರ್ಶಪ್ರಾಯರಾಗಿದ್ದಾರೆ. ಹಾಗೆ ಸಂಗೀತದ ಬಗ್ಗೆ ಸ್ವತಃ ಅವರು ಒಳ್ಳೆಯ ತಬಲಾ ಕಲಾವಿದರು ಕೂಡ. ಅವರ ಸೇವಾ ಮನೋಭಾವನೆಯನ್ನು ಕಂಡಿದ್ದೀವಿ. ಈ ಹಿಂದೆ ಹೇಳಿದ ಹಾಗೆಯೇ, ನಮ್ಮ ರವೀಂದ್ರ ಭಟ್ರು ಹೇಳಿದ ಹಾಗೆಯೇ, ಅವರಿಗೆ ಸಮಯ
ಹೇಗೆ ಎಲ್ಲಿ ದೇವರು ಒದಗಿಸಿ ಕೊಡ್ತಾನೋ ಗೊತ್ತಿಲ್ಲ. ಮತ್ತು ಅದನ್ನು ನಿರಂತರವಾಗಿ ತಪಸ್ಸಿನಂತೆ ಬೆಳೆಸ್ಕೊಂಡು ಬಂದು ಸಪ್ತಕವನ್ನು ಸದೃಢವಾಗಿ ನಿಲ್ಲಿಸಿ ದೇಶಕ್ಕೆಲ್ಲ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನನ್ನ ಬಲವಾದ ನಂಬಿಕೆ. ಆ ಇಡಗುಂಜಿ ಗಣಪತಿಯಲ್ಲಿ ನಾನು ಅವರ ಸಲುವಾಗಿ ಮತ್ತು ಈ ಎಲ್ಲ ಕಲಾರಂಗಗಳ ಸಲುವಾಗಿ ಬೆಳವಣಿಗೆಯ ಅನೇಕ ಹೆಚ್ಚಿನ ಕಲಾವಿದರನ್ನು ಸಮಾಜಕ್ಕೆ ಕೊಡ್ತಾ ಹೋಗಲಿ. ಅಕ್ಕ ಗೀತಕ್ಕ ಅವರು ಕೂಡ ಹಾಗೆಯೇ ತಮ್ಮ ಆರೋಗ್ಯವನ್ನು ಗಮನಿಸಿದ್ದೇನೆ ಬಹಳ ದೊಡ್ಡ ತ್ಯಾಗವನ್ನು ಕೊಡ್ತಾ ಇದ್ದಾರೆ. ಧನಂಜಯ್, ಮೊಮ್ಮಗ, ಸೊಸೆ, ಇಡೀ ಕುಟುಂಬ ಆ ಸಂಗೀತಕ್ಕೋಸ್ಕರ ಎಷ್ಟೊಂದು ಸೇವೆಯನ್ನು ಸಲ್ಲಿಸ್ತಾ ಇದೆ ಅನ್ನೋದನ್ನು ಒಂದು ಸಾರಿ ನೀವು ಯೋಚನೆ ಮಾಡಿದ್ರೆ ಮನ ಮುಟ್ಟುತ್ತೆ. ಎಂಥ ಒಂದು ಭಾವನಾತ್ಮಕವಾದ ಸಂಬಂಧ. ಅವರಿಗೇನು ಬೇಕಾಗಿರಲಿಲ್ಲ ಈ ವಯಸ್ಸಿನಲ್ಲಿ, ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಸಂತೋಷವಾಗಿ ಅವ್ರಿಗೆ ಬೇಕಾದ ಕಡೆ ಓಡಾಡಿಕೊಂಡು ತಿರ್ಕೊಂಡು ಇಷ್ಟೊಂದು ಕಷ್ಟಪಟ್ಟುಕೊಂಡು, ಮೊದಲೇ ಅವರು ಯಾವುದು ಈ ಹಣಕಾಸಿಗೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳಲ್ಲಿ ಕೆಲಸ ಮಾಡಿದಂಥವ್ರು ಬೇಕಾಗಿರಲಿಲ್ಲ. ಆದರೆ ಆ ಇಡಗುಂಜಿ ಗಣಪತಿಯೇ ಅವರನ್ನು ಈ ಕ್ಷೇತ್ರಕ್ಕೆ ಒದಗಿಸಿಕೊಟ್ಟು, ತಮ್ಮ ನಿನಗೆ ಇನ್ನೂ ಅತ್ಯಂತ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ಕೊಡ್ತೇನೆ, ಈ ವಿವಿಧ ಕಲಾ ಪ್ರಕಾರಗಳನ್ನು ಬೆಳೆಯುವಂತೆ ಮಾಡುವುದಕ್ಕೆ ನಿಮ್ಮನ್ನು ಇಲ್ಲಿಗೆ ಈ ಸಮಾಜಕ್ಕೆ ಬಿಟ್ಟುಕೊಟ್ಟಿದ್ದೇನೆ ಅಂತ ಹೇಳಿ ಹರಿಸದ ಹಾಗೆ ಅವರು ಸಂಪೂರ್ಣ ತನ್ನ ಸಂಸಾರವನ್ನು ಇದರಲ್ಲಿ ತೊಡಗಿಸಿಕೊಂಡು ಪೂರ್ಣ ರೂಪದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನನ್ನೂ ಕರೆದು ಕೇವಲ ಇನ್ನೊಂದು ವಿಷಯ ಏನು ಅಂತಂದರೆ, ಸಹಜವಾಗಿ ಅವರು ಸಂಗೀತವೊಂದನ್ನೇ ನೋಡಲಿಲ್ಲ, ಅನೇಕ ಕಲಾಕ್ಷೇತ್ರಗಳ ಬಗ್ಗೆ, ಸಾಹಿತ್ಯ, ಗೀತ, ವಾದ್ಯ, ನೃತ್ಯ, ಯಕ್ಷಗಾನ, ಕಲೆ, ಎಲ್ಲ ಕಲಾ ಪ್ರಕಾರಗಳನ್ನು ಗುರುತಿಸಿದಂತಹ ಸಂಸ್ಥೆ, ಅತಿ ಹೆಚ್ಚು ಗುರುತಿಸಿದಂಥ ಸಂಸ್ಥೆ ಒಂದಿದ್ದಿದ್ದರೆ ಅದು ಸಪ್ತಕವೇ. ಬೇರೆ ಯಾವ ಸಂಗೀತದ ಕಲಾಕ್ಷೇತ್ರ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ರೀತಿಯಾದಂತಹ ಒಂದು ಪ್ರಭಾವವನ್ನು ಬೀರಿದ್ದನ್ನು ಇದುವರೆಗೆ ನಾನು ನೋಡಿಲ್ಲ. ನಾನು ಧೈರ್ಯವಾಗಿ ಆ ವಿಷಯದ ಬಗ್ಗೆ ಹೇಳಬಲ್ಲೆ, ಸಪ್ತಕದ ಬಗ್ಗೆ. ಹಾಗಾಗಿ ನನಗೆ ಸಪ್ತಕದ ಮೇಲೆ ಒಂದು ಆತ್ಮೀಯ ಸಂಬಂಧ, ಬಾಂಧವ್ಯ ಇದೆ. ಅದು ನಿರಂತರವಾಗಿ ಇರುತ್ತೆ. ಸಪ್ತಕವಾಗಿ ಸಪ್ತ ಸ್ವರಗಳಿಲ್ಲದೆ ಇದ್ದರೆ ಯಾವ ಸಂಗೀತವೂ ನುಡಿಸೋದಕ್ಕೆ ಸಾಧ್ಯ ಇಲ್ಲ. ಪರ್ಮಿಟೇಷನ್, ಕಾಂಬಿನೇಷನ್, ವಿಧಿವಿಧಾನಗಳು. ಹಾಗಾಗಿ ಆ ಸಪ್ತಕಕ್ಕೆ ಸಾಥ ಕೊಟ್ಟಂತಹ ನನ್ನ ಮಿತ್ರರು ರವೀಂದ್ರ ಯಾವಗಲ್ ಅವ್ರ ಬಗ್ಗಂತೂ ನಾನು ಏನು ಹೇಳೋದು. ನಾನು ಹೇಳೋದಕ್ಕೆ ಹೋದರೆ ಸೂರ್ಯನಿಗೇನೋ ಬ್ಯಾಟ್ರಿ ಬಿಟ್ಟಂಗೆ ಅಂತಾರಲ್ಲ, ನಮ್ಮ ಹವ್ಯಕ ಭಾಷೆಯಲ್ಲಿ ಇದೆ, ಬ್ಯಾಟ್ರಿ ಅಂತೀವಿ ನಾವು, ಟಾರ್ಚನ್ನು. ಹಾಗೆ ಅಂತಹ ಶ್ರೇಷ್ಠ ವ್ಯಕ್ತಿ GS ಹೆಗಡೆಯವರೇ 70 ವರ್ಷ ಅಂತೇಳಿ ಹೇಳಿದ್ದು ನನಗೆ ಭಾಳ ಬೇಜಾರಾಯಿತು. ಯಾಕೆ ಅಂತಂದರೆ ರವೀಂದ್ರ ಯಾವಗಲ್ರ ಅನುಭವ 150 ವರ್ಷದ್ದು. ನೀವು ಯಾಕೆ ಬರೀ 70ಕ್ಕೆ ನಿಲ್ಲಿಸಿದ್ರಲ್ಲ? ಅವರಲ್ಲಿರುವ ಜ್ಞಾನ ಭಂಡಾರ ನೀವು ನೋಡಿದ ಕ್ಷಣಕ್ಕೆ, ನಾವು ಹಾಸ್ಯಾಸ್ಪದವಾಗಿ ನಾವಿಬ್ಬರು ತುಂಬ ಸಲಿಗೆ ಇರೋದ್ರಿಂದ ತುಂಬ ಮಾತಾಡ್ಕೊಳ್ತಾ ಇರ್ತೀವಿ. ಈಗ ಬಂದಾಗ ಹೇಳಿದಾಗಲೂ ಅಷ್ಟೇ, ಪ್ರೋಟೋಕಾಲ್ನಲ್ಲಿ ನೀವು ದೊಡ್ಡವರಪ್ಪ, ನಿಮಗೆ ಮೊದಲು ಸನ್ಮಾನ ಆಗಬೇಕು ಅಂತಂದರೆ ಎತ್ತರದಲ್ಲಿ ನೀವು ದೊಡ್ಡವರಿದ್ದೀರಿ ಅಂತಿದ್ರು. ಹೀಗೆ ನಮ್ಮ ಆತ್ಮೀಯ ಬಾಂಧವ್ಯ ಸಂಬಂಧಗಳು ಬೇರೆ. ಅದು ಪಬ್ಲಿಕ್ನಲ್ಲಿ ಎಲ್ಲ ಹೇಳೋದು ಅಷ್ಟು ಚೆನ್ನಾಗೂ ಇರೋದಿಲ್ಲ. ಸಹಜವಾಗಿ ನೀವು ಒಬ್ಬರೇ ಸಿಕ್ಕಿದವಾಗ ಮಾತಾಡೋಣಂತೆ. ಮತ್ತು ರವೀಂದ್ರ ಭಟ್ರು ನಮ್ಮ ಆತ್ಮೀಯ ಸ್ನೇಹಿತರು, ಭಾಳ ವರ್ಷಗಳಿಂದ ಸಂಪರ್ಕದಲ್ಲಿದ್ದಂಥವರು. ತಾವೆಲ್ಲರೂ ಈ ಸಂದರ್ಭದಲ್ಲಿ ನನ್ನನ್ನು ಗೌರವಿಸುವುದಕ್ಕೆ ಇಲ್ಲಿ ಸೇರಿ ಭಾಳ ದೊಡ್ಡ ಸನ್ಮಾನವನ್ನು ಮಾಡಿದ್ದೀರಿ, ಗೌರವಿಸಿದ್ದೀರಿ, ಅಭಿನಂದಿಸಿದ್ದೀರಿ. ಅಯೋಧ್ಯೆಯ ರಾಮ ಅತ್ಯದ್ಭುತವಾಗಿ ಮೂಡಿ ಬರುವುದರಲ್ಲಿ ನಿಮ್ಮೆಲ್ಲರ ಹಾರೈಕೆ ನನ್ನೊಟ್ಟಿಗೆ ಇತ್ತು ಅನ್ನುವಂಥದ್ದು ನನ್ನ ಬಲವಾದ ನಂಬಿಕೆ. ಮತ್ತು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆಗೊಂಡನೋ ಬಿಟ್ಟನೋ, ಕೆಲವು ಕಾಲಗಳ ತಮ್ಮ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆಗೊಂಡನಲ್ಲ, ಅದಕ್ಕಿಂತ ದೊಡ್ಡ ಭಾಗ್ಯ ನನಗೇನು ಬೇರೆ ಏನು ಬೇಕಾಗೇ ಇರಲಿಲ್ಲ. ನಾನು ಯಾವುದನ್ನೂ ಇದು ಯಾವುದೋ ಒಂದು ಸ್ಪರ್ಧೆ, ಕಾಂಪಿಟೇಷನ್ ಅನ್ನೋ ಭಾವನೆಯಿಂದ ಮಾಡಿದಂಥದ್ದು ಅಲ್ಲ. ಗುರುಗಳ ಆಶೀರ್ವಾದದಿಂದ ನನಗೆ ತೋಚಿದ ರಾಮನನ್ನು, ನಾನು ಕಂಡ ರಾಮನನ್ನು ನಾನು ಸೃಷ್ಟಿಸಿ ಕೆತ್ತನೆ ಮಾಡಿ
ಟ್ರಸ್ಟಿಗೆ ಕೊಡಬೇಕಾದ ನನ್ನ ಕರ್ತವ್ಯ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಕೆಲವೊಂದೊಂದು ಸಾರಿ ಯೋಗ್ಯತೆಯೊಟ್ಟಿಗೆ ಯೋಗ ಬೇರೆ ಇರಬೇಕಾಗ್ತದಲ್ಲ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯಾಗಿದ್ದು ಭಾರತದ ಯೋಗ. ಆ ದೃಷ್ಟಿಯಿಂದ ನಾವೆಲ್ಲರೂ ಸಂತೋಷ ಪಡೋಣ. ಭಾರತ ಮಾತೆ ಅಖಂಡವಾಗಿ ತನ್ನ ವಿಜೃಂಭಣೆಯನ್ನು ಮುಂದಿನ ದಿನಗಳಲ್ಲಿ, ವರ್ಷಗಳಲ್ಲಿ ದೇಶಾದ್ಯಂತ ಬೆಳೆಸ್ತಾ ಹೋಗಲಿ ಅಂತ ಹೇಳ್ತಾ, ಈ ಎರಡೂ ಸಂಸ್ಥೆಗೆ, ಸಪ್ತಕ ಮತ್ತು ಕಲಾನಂದನಂ ಸಂಸ್ಥೆಗೆ ನಾನು ಮತ್ತು ರವೀಂದ್ರ ಯಾವಾಗಲೂ ಇಬ್ಬರ ಪರವಾಗಿ ತಮಗೆಲ್ಲರಿಗೂ ಮತ್ತು ಈ ಸಂಸ್ಥೆಗೆ ಅನಂತ ಆಭಾರವನ್ನು ಮನ್ನಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ ಎವ್ರಿವನ್. I'll switch to English ಯಾಕೆಂದರೆ ನನ್ನ ಕನ್ನಡ ಅಷ್ಟು ಚೆನ್ನಾಗಿಲ್ಲ. Colloquially it's good but not to speak on stage. But I just want to take a minute to just acknowledge all the people on stage. So first of all, Sri Ravindra Yavagal and Sri GL Bhatt, one thing that strikes me when I see them, I've met them much earlier than this, is that they're so down to earth. Very quietly they've been contributing to their art form without expecting anyone to even appreciate or listen to them or acknowledge their art forms. So that's the greatness of all of these people who just quietly just do their stuff and they just come to this limelight without any effort. It seems like without any effort. And that gives us a lot of joy. The reason we are awarding them or felicitating them is because it's kind of touched us somewhere, right? So that's why we thought we have to do this today. And when Hegde uncle, Saptak and Kalanandanam are like sides of a coin, I can say two sides of a coin, because we collaborate on a lot of events. We draw inspiration from each other. While Saptak is doing it over here, Kalanandanam is trying to propagate art forms in the north of Bangalore, where it's sparsely kind of known. And one special point is also that Ravindra Yavagal sir is also from our area. So instead of doing it there where we don't get too many people who appreciate this, we thought we should do it in the center of the city. And I'm so glad all of you have joined us here to acknowledge their contribution to art. And Hegde uncle and Geeta ma'am have always been an inspiration to me. Kalanandanam started about 12 years ago, and we met around 10 years ago. And my daughter Vidula has learned music from Geeta ma'am and currently continuing with Dhananjay Hegde. So we have a lot of things, that come together between the two families, apart from just being friends. So I would like to thank all of them for making this happen. And great, I must say, no other word but namana to both of these great artists for making us proud of being from Karnataka, from this country, and bringing this art form to such glory. So thank you to both GL Hegde, GL Bhatt sir and Ravindra Yavagal sir. And Sri Ravindra Bhatt sir, great to meet you. Your contribution to society is fantastic. So thank you so much. Nice meeting you. And thanks to all of the audience for joining us here. It's been a fantastic evening, and we did see a ray of hope in Viraj and group here this evening. So there is great hope for Indian art forms as we move forward. With that, I'll close a few thoughts that I had. Thank you so much. ಕೊನೆಯದಾಗಿ ವಂದನಾರ್ಪಣೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಬಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ಸಪ್ತಕದ ಬಗ್ಗೆ 4-6 ವಿಶೇಷ ಮಾತುಗಳನ್ನಾಡಿ ನಾನು ಇನ್ನೊಂದು 10 ವರ್ಷ ಇನ್ನೂ ಸಣ್ಣವನಾಗಿ ಮಾಡಿದರು. ಅಂದರೆ ಇನ್ನೂ ಹೆಚ್ಚು ವರ್ಷ ಹೆಚ್ಚು ಕೆಲಸ ಮಾಡಬೇಕು ಅಂತ ರಿವರ್ಸ್ ಗೇರ್ ಹಾಕಿದರೆ ಮತ್ತು ಹಾಗೆ
ಅಂದರೆ ಆ ರೀತಿಯಿಂದ ಮಾಡಿದ್ರು. ಖಂಡಿತ ಆ ರೀತಿಯಲ್ಲಿ ಸಪ್ತಕ ನಡೆಯುತ್ತೆ, ಹಾದಿ ಆ ರೀತಿಯಾಗಿದೆ. ಅದೇ ನಾನು ಹೇಳಿದಕ್ಕೆ ಏನು ಕಾರಣ, ಯಾರ ಕಾರಣ, ಯಾವುದರಿಂದ ನಾನು ಮಾಡ್ತಾಯಿದ್ದೆ ಅಂತ ಖಂಡಿತ ನನಗೂ ಗೊತ್ತಿಲ್ಲ. ಹೇಗೆ ಮಾಡ್ತಾಯಿದ್ದೀನಿ ಅದು ನಡೀತಾ ಇದೆ. ಸಪ್ತಕದ ಈ ಒಂದು ಕಾರ್ಯಕ್ರಮದ ವಿಷಯದಲ್ಲಿ ಒಂದೇ ಒಂದು ಮಾತು ಹೇಳ್ತೀನಿ. ಇದು 548ನೇ ಕಾರ್ಯಕ್ರಮ. ಈಗ ನಾವು ನನ್ನನ್ನು ಕರೆಗೆ ಹೋಗೊಟ್ಟು ಇಲ್ಲಿಗೆ ಬಂದು ಈ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದಂಥ ಶ್ರೀ ರವೀಂದ್ರ ಭಟ್ರಿಗೆ ನನ್ನದಾದಂಥ ಒಂದು ಕಿರುಕಾಣಿಕೆ.